ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಾವು ದಿನ ಸ್ಟಾರ್ಟ್ ಎಲ್ಲೋದ್ಯಾ ಸಾಯಿನಿ. ಗುಡ್ ಮಾರ್ನಿಂಗ್ ಗೈಸ್. ನಾವಿವತ್ತು ದಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಡಗುಂಜಿ ಟೆಂಪಲ್ ಹೋಗ್ತಾರಲ್ಲ, ಎಸ್ ಆಯಿತು ನೀವು. ನಾವಿವತ್ತು ಇಡಗುಂಜಿ ಟೆಂಪಲ್ ಹೋಗ್ತಿದ್ದೀವಿ. ಇಡಗುಂಜಿ ಟೆಂಪಲ್ ನಿಮಗೆಲ್ಲ ಗೊತ್ತಿರತ್ತಲ್ಲ, ಶ್ರೀ ಮಹಾಗಣಪತಿ ದೇವಸ್ಥಾನ, ತುಂಬ ಪವರ್ಫುಲ್. ಸೊ ಹೋಗಿ ತುಂಬ ಟೈಮ್ ಆಗಿತ್ತು, ಹೋಗಿ ಬರುವ ಮುಖ್ಯಲ್ಲ ಬಂದಂಗೆಲ್ಲ ಹೋಗ್ತಾ ಒಂಥರ ಆಗಿದೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ದೇವಸ್ಥಾನ, ಹೌದು, ಆಮೇಲೆ ಬೇರೆ. ಸೊ ನಮ್ಮದು ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಅದಕ್ಕೆ ನಾನು ಇವತ್ತು ದೇವಸ್ಥಾನ ಹೋಗ್ತಾವನೆ, ಅದು ವೀಡಿಯೋ ಮಾಡ್ತಾವನೆ. ನೋಡಿ ನಮ್ಮದು ಸ್ಪ್ಲೆಂಡರ್ K47 ಬ್ರ್ಯಾಂಡ್. ಇದು ಸ್ಪೆಷಲ್, ಇದು ಗಣಪತಿಗೆ ಅಲ್ಲ, ಕರ್ಕಿ ಜಡ್ಡು, ಕರ್ಕಿ ಹೂವು ಇದು ಹಾಕೊಂಡೇನು ಪ್ರೇ ಮಾಡಿದ್ರೆ ಕೆಲಸ ಆದಂಗೆ. ಅದು ಪಂಚಕಜ್ಜಾಯ ಹೇಳ್ಕೊಳ್ಳಿ ವಿಶೇಷ. ಹೌದಾ, ಸರಿ, ಬಾಯ್. ಇಲ್ಲಿ ಒಂದು ಚಿಲ್ಲರೆ ನಾಣ್ಯ ತಗೊಂಡು ಹಿಂಗೆ ಸುತ್ತಿರ್ಗಿಸಿ ಏನಾದರೂ ಪ್ರೇ ಮಾಡಿ ಇಲ್ಲಿ ಹಾಕ್ತಾರೆ. ಇಲ್ಲಿ ಅದೊಂದು ನಂಬಿಕೆ ಮೊದಲಿಂದ. ಪಂಚಾಮೃತ ಪ್ರಸಾದ ಇದು ಸ್ಪೆಷಲ್ ಇಲ್ಲಿ. ಹೊರಡುದಾಗಿದ್ದೀಗೆ ಮಳೆ ಶುರು ಆಯ್ತು. ಈಗ ಇಲ್ಲಿ ಹಣಕೆ ಕೈಯಾಗ ಅದಕ್ಕೆ ಒಂದು ಚಾ ಕುಡು. ದರ್ಶನ ಎಲ್ಲ ಒಳ್ಳೆ ಆಗಾಯಿತು ನಮ್ಮದು. ಬೆಳಗ್ಗೆ ಜನ ಇಲ್ಲ ಇವತ್ತು, ಕಡಿಮೆ ಜನ ಇದ್ದರು, ಹಂಗಾಗಿ ಅಡ್ಡಿಲ್ಲ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತದೆ ಇಲ್ಲಿ. ಹೊರಗಡೆ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ, ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ, ಸಾರಿ. ಬಟ್ ವಿಸಿಟ್ ಮಾಡಿ ಒಂದು ಸಲ, ತುಂಬ ಪವರ್ಫುಲ್ ಕ್ಷೇತ್ರ ಇದು. ಈ ಟೆಂಪಲ್ ಕೂಡ RNS ಅಂದರೆ RN ಶೆಟ್ಟಿ ಅವರ ಮಗ ಸುನೀಲ್ ಶೆಟ್ರು ಅವರಿಂದನೇ ಇದು ಜೀರ್ಣೋದ್ಧಾರ ಆಗಿದೆ. ಈಗ ರೀಸೆಂಟಾಗಿ ಜೀರ್ಣೋದ್ಧಾರ ಆಗಿದೆ. ಇದು ಹೆಂಗಿದೆ ಅಂದರೆ, ಇದು ಕೆಲಸ ಮಾಡೋದು ಗುಣವಂತ ಟೆಂಪಲ್ಲು ಕೆಲಸ ನಡೆಸೋದು ನಮ್ಮ ಕುಟುಂಬದವರೇ, ನಮ್ಮ ದೊಡ್ಡಪ್ಪ ಅವರು, ಅಣ್ಣಪ್ಪ ಅವರು. ನೋಡಿ ಎಷ್ಟು ಚೆಂದ ಆಗದಂದರೆ ಇದು ಶಿಲ್ಪಕಲೆ. ಸೊ ಇದು ಗುಣವಂತೇಶ್ವರ ಟೆಂಪಲ್ಲು. ಎಲ್ಲ ಬಂದು ವಿಸಿಟ್ ಮಾಡಿ, ಚೆಂದ ಇದೆ ದೇವಸ್ಥಾನ. ಈಗ ಜೀರ್ಣೋದ್ಧಾರ ಆಗಿದೆ ಈಗ. ಸೊ ಈಗ ಮನೆಗೆ ಹೋಗುವ ಬನ್ನಿ. ನೋಡಿ ಇದು ಕಲ್ಯಾಣ ಇದೆ ಇಲ್ಲಿ. ಮಾಡ್ಬೋದು ಅರ್ಧ ಗಂಟೆ. ಅರ್ಥ ಆಯ್ತು ಅನ್ಸುತ್ತೆ ಗೈಸ್. ಡೈಲಿ ವ್ಲಾಗ್ ಮಾಡ್ತಂತ ಹೇಳು ಸುಲಭ, ಬಟ್ ಮಾಡೋಕ್ಕೆ ಮನಸ್ಸಾಗೋದು ಕಷ್ಟ ಅದೇ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನು ಅವರೆಲ್ಲ, ಸ್ಯಾಮ್ ಸಮೀರ್ ಅವರೆಲ್ಲ ಸಿಕ್ಕಾಪಟ್ಟೆ ಕಷ್ಟ.
ಹೇಳ್ಬೋದು ನಾ ಡೈಲಿ ಬ್ಲಾಗ್ ಮಾಡ್ತಂತ, ಬಟ್ ಮಾಡೋ ಕಂಟೆಂಟ್ ಬೇಕು, ಕ್ರಿಯೇಟಿವಿಟಿ ಇರಬೇಕು. ಮತ್ತು ನಮ್ಮ ಚಾನಲ್ ಸಪೋರ್ಟ್ ಮಾಡೋದಿಲ್ಲ, ಅದೊಂದು ಫಸ್ಟು, ಅದೊಂದು ನಾವು ಎದುರಿಸ್ಬೇಕು ಅದನ್ನು. ಬನ್ನಿ ನೆಕ್ಸ್ಟ್ ಸ್ಪಾಟ್ ಹೋಗ್ಬೇಕು. ಆರಾಮಿದ್ಯಾ? ಸೂಪರ್ ಆಗಿದೆ. ದುಷ್ಮೇಲ್ ಟುಷ್ಟು ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.